ಪ್ರೀತಿಯ ಮಿತ್ರ ವೀಕ್ಷಕರೇ, ನಿಮಗೆ ನಾನಿವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹುಣಸೂರಿನ JLB ರಸ್ತೆಯಲ್ಲಿರುವಂತಹ ಶ್ರೀ ವಿಠಲ ರುಕ್ಮಾಯಿ ದೇವಸ್ಥಾನದ 63ನೇ ವಾರ್ಷಿಕೋತ್ಸವ ಸಮಾರಂಭ 9ನೇ ತಾರೀಕು ಭಾನುವಾರ ಬಹಳ ಅದ್ಧೂರಿಯಾಗಿ ನಡೆಯಿತು. ಮಧ್ಯಾಹ್ನ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಯುತ ಪ್ರಕಾಶ್ ರಾವ್ ಗನಾತೆರವರು ಅಧ್ಯಕ್ಷತೆಯನ್ನು ವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಸ್ನೇಹಿತರೆ, ಆ ಒಂದು ಸಭಾ ಕಾರ್ಯಕ್ರಮದ ಏನು ಸ್ವಾಗತವನ್ನು ಶ್ರೀಯುತ ಗೋಪಿರಾಜ್ರವರು ಮಾಡಿದರೆ, ಜನರ ಒಂದು ಯಾರು ದಾನಿಗಳಿಗೆ ಹೆಸರುಗಳನ್ನು ಶ್ರೀಯುತ ಪ್ರಶಾಂತ್ ಮಾತಾಡಿರೋರು ಮಾಡೋದು. ಹಾಗೆಯೇ ಆ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶ್ರೀಮತಿ ಮೀರಾ ಸಂಜಯ್ ಬೇದ್ರೆ ಅವರು ಹಾಗೂ ಶ್ರೀಮತಿ ದೀಪಕ್ರವರು ಬಾರಾಟಿಕೆ ಇವರು ಮಾಡಿದ್ರು ಅಂತ ಹೇಳ್ತಾ ಆ ಒಂದು ಸಭಾ ಕಾರ್ಯಕ್ರಮ ನಡೆದ ನಂತರ ರಾತ್ರಿ ದೇವರ ಪಲ್ಲಕ್ಕಿ ಉತ್ಸವ ಭಾಳ ಅದ್ಧೂರಿಯಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಯಿತು. ಆ ಒಂದು ಮೆರವಣಿಗೆಯಲ್ಲಿ ಭಜನಾ ತಂಡಗಳು, ಮಂಗಳ ವಾದ್ಯಗಳು, ಹಾಗೆಯೇ ಭಗಿನಿಯರು ಅಂದರೆ ಭಾವಸಾರಿ ಕ್ಷತ್ರಿಯ ಭಗಿನಿಯರು ಹೆಣ್ಮಕ್ಳು ಭಾಳ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡು ದೇವರ ಮುಂದೆ ಹೋದಂತಹ ದೃಶ್ಯ ಕಣ್ತುಂಬ ಬರ್ತಾಯಿತ್ತು. ಆ ಎಲ್ಲ ಸುಂದರ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಗನಾತೆ ಸಣ್ಣ ಸಣ್ಣ ತುಣುಕುಗಳಾಗಿ ತಮಗೆ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೇನೆ. ಬನ್ನಿ ನಾವೀಗ ಹೋಗೋಣ ಹುಣಸೂರಿನ JLB ರಸ್ತೆಯಲ್ಲಿರುವಂತಹ ಶ್ರೀ ವಿಠಲ ರುಕ್ಮಾಯಿ ದೇವರ ಮೆರವಣಿಗೆ ಹಾಗೂ ಸಭಾ ಕಾರ್ಯಕ್ರಮವನ್ನು ನೋಡ್ಕೊಂಡ್ಬರೋದಕ್ಕೆ. ಸುದಿನ ಯಾಕಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಹಿಡಿದು ಇವತ್ತು ಈ ಮಾಘ ಮಾಸದ ಪುಣ್ಯದ ತಿಥಿಯಲ್ಲಿ ಎಲ್ಲ ಆಗಿತ್ತು. ಇವತ್ತು ದಶಮಿ ದಿನ ನಮ್ಮ ಪಾಂಡುರಂಗ ಸ್ವಾಮಿಯ ಇವತ್ತು ವಾರ್ಷಿಕೋತ್ಸವ ನೆರವೇರ್ತಾ ಇದೆ. ಬೆಳಿಗ್ಗೆಯಿಂದ ಸ್ವಾಮಿಗೆ ಹಾಲಭಿಷೇಕ ಎಲ್ಲ ಅಭಿಷೇಕಗಳು ನಡೆದು ಮತ್ತು ಬೆಳ್ಳಿ ಕವಚ ಧಾರಣೆ ಆಗಿದೆ, ಎಲ್ಲ ಆಗಿದೆ. ಎಲ್ಲ ಸ್ತ್ರೀ ಇವರು ಮಹಿಳಾ ಮಂಡಳಿಯವರು, ಪುರುಷ ಮಂಡಳಿಯವರು ಅತಿ ಭಕ್ತಿ ಭಾವದಿಂದ ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ, ಭಗವಂತನನ್ನು ತೃಪ್ತಿಪಡಿಸಿರುತ್ತಾರೆ. ನಾವು ಈ ವರ್ಷ ನಮ್ಮ ವಿಠಲ ರುಕ್ಮಿಣಿ ಹಾಲ್ನಲ್ಲಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಏನು ಅಂದರೆ ನಿಮ್ಮಗಳೆಲ್ಲರ ಸಹಕಾರದಿಂದ, ಪ್ರತಿಯೊಬ್ಬರ ಭಾವಸಾರ ಜನಗಳ ಸಹಕಾರದಿಂದ ನಾವು 3 ಲಕ್ಷ ರೂಪಾಯಿಗಳ ಪಾತ್ರೆ ಪದಾರ್ಥಗಳನ್ನು ತಂದಿದ್ದೇವೆ. ಇವೆಲ್ಲರೂ ಚಪ್ಪಾಳೆಗಳನ್ನು ಮೂಲಕ ಹರ್ಷಪಡಿಸಬೇಕಂತ ನಾವು ಕೇಳೋದಿಲ್ಲ. ಅದು ಅಲ್ಲದೆ ಶಿಥಿಲಗೊಂಡಿದ್ದಂಥ ಎಲೆಕ್ಟ್ರಿಕ್ ಕೆಲಸಗಳು ನಾವು ಪ್ರಾರಂಭ ಮಾಡಿದಾಗ ಚಂದ್ರ ಮಾಡಿದ್ದು, ಅದನ್ನು ಈಗ ಪುನಃ ನಾವು ಎಲ್ಲ ಎಲೆಕ್ಟ್ರಿಕಲ್ ಇದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಛತ್ರಾಚಾರ ನೋಡೋದಕ್ಕೆ ಭಾಳ ಚೆನ್ನಾಗೂ ಕಾಣ್ತಾ ಇದೆ. ಅದಾದ ನಂತರ ಅದು ಸ್ವಲ್ಪ ಮುಖಚಿಗಳು ಪಾರಿವಾಳಗಳೆಲ್ಲ ಸೇರಿದ್ದು, ಅದನ್ನು ಬದಲಿಗೆ ಎಲ್ಲ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಹಮ್ಮಿಕೊಂಡು ನಾವು ನಮ್ಮ ಕಾರ್ಯಕಾರಿ ಮಂಡಳಿಯ ವತಿಯಿಂದ ಲಕ್ಷಾಂತರ ಖರ್ಚು ಮಾಡಿದ್ದೇವೆ. ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಅಲ್ಲಿ ಭಾವಸಾರ ಕ್ಷೇತ್ರೀಯ ಭವನದ ಎದುರುಗಡೆ ನಾವು ಕಾರಿಡಾರ್ಗಳು ನಿರ್ಮಾಣ ಮಾಡಿದ್ದೀವಿ. ನಮ್ಮ ಪಾಂಡುರಂಗ ದೇವಸ್ಥಾನದ ಎದುರುಗಡೆಗೂ ಕಾರಿಡಾರ್ ನಿರ್ಮಾಣ ಮಾಡಿದ್ದೀವಿ. ಪ್ರತಿ ವಾರ ನಮ್ಮ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ನಡೀತಾ ಇದೆ. ಅದೆಲ್ಲಕ್ಕೂ ಕಾರಣ ನಮ್ಮ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಎಲ್ಲ ಜನಗಳಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಇವತ್ತು ಮಧ್ಯಾಹ್ನ ಈಗ ಎಲ್ಲ ನಮ್ಮ ಅಧ್ಯಕ್ಷರ ಭಾಷಣ ಆದ ಮೇಲೆ ಮಹಾಮಂಗಳಾರತಿ ಆದ ನಂತರ ಎಲ್ಲರೂ ದಯವಿಟ್ಟು ಭೋಜನಕ್ಕೆ ಅಲ್ಲಿ ಛತ್ರಕ್ಕೆ ಬರಬೇಕು. ಮತ್ತು 5:30 ಗಂಟೆ ಮೇಲೆ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಯ ಉತ್ಸವವು ಇಲ್ಲಿ ನಮ್ಮ ಪಾಂಡುರಂಗ ಸ್ವಾಮಿ ದೇವಸ್ಥಾನದಿಂದ ಹೊರಟು ನಮ್ಮ ವಿಠಲ ರುಕ್ಮಿಣಿ ಹಾಲವರೆಗೂ ಹೋಗಿ ಪುನಃ ಇಲ್ಲಿ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಇದೆ, ಎಲ್ಲ ಇದೆ. ಎಲ್ಲ ಕಾರ್ಯಕ್ರಮಗಳು ಬಂದಿದ್ದೀರ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಹೆಚ್ಚಿಗೆ ಮಾತನಾಡಲು ಇಷ್ಟಪಡೋದಿಲ್ಲ. ಇದ್ದಿದ್ದೆಲ್ಲ ನಾನು ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಎಲ್ಲರಿಗೂ ಮೊದಲನೇದಾಗಿ ಶ್ರೀ R.K. ಶಾಸ್ತ್ರಾವ್ ಅಪ್ಪುವೆ, ಮೈಸೂರು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರು. ಕಾರಣಾಂತರದಿಂದ ಶ್ರೀಗಳು ಈ ಸಮಾರಂಭಕ್ಕೆ ಹಾಜರಾಗದೆ ಇರುವುದರಿಂದ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಮುಂದಿನವರು ಶ್ರೀ R.N. ರಮೇಶ್ ರಂಪುರೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರುತ್ತಾರೆ.
ಗಣ್ಯರಾಗಿರುವ ಗಣ್ಯರೇ, ಸಮಾಜದ ಎಲ್ಲ ಬಂಧು ಹಿರಿಯರೇ, ಇಂದು ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿ ದೇವಸ್ಥಾನದ 63ನೇ ವರ್ಷದ ದಿಂಡಿ ಉತ್ಸವವು ಹಾಗೂ 11ನೇ ವರ್ಷದ ಶ್ರೀ ವಿಠಲ ರುಕ್ಮಿಣಿ ಹಾಲ್ನ ವಾರ್ಷಿಕೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಸುತ್ತಿದ್ದೇವೆ. ಇಂದು ಬೆಳಗ್ಗೆ ಮೈಸೂರಿನ ಭಜನಾ ಮಂಡಳಿಯವರಿಂದ 5:30 ಗಂಟೆಗೆ ಕಾಕಡಾರತಿ ಮಾಡಿಸುವುದರ ಮೂಲಕ ಚಾಲನೆಯನ್ನು ಕೊಟ್ಟರು. ನಂತರ ಅವರು ಭಜನೆ ಹಾಗೂ ಪಾರಾಯಣ ಮಾಡಿದರು. ನಮ್ಮ ದೇವಸ್ಥಾನದ ಸಾಂಪ್ರದಾಯಿಕದ ಪ್ರಕಾರ ನಾವು ಧ್ವಜಾರೋಹಣವನ್ನು ಮಾಡಿದೆವು. ನಂತರ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ, ಬೆಳ್ಳಿ ಕವಚ ಧಾರಣೆ ಮಾಡಿದೆವು. ನಂತರ 10:30 ಮಹಿಳಾ ಮಂಡಳಿಯವರಿಂದ ದೇವರ ಗೀತೆಗಳನ್ನು, ಭಕ್ತಿ ಗೀತೆಗಳನ್ನು ನಡೆಸಿಕೊಟ್ಟರು. ಪುರುಷ ಮಂಡಳಿಯಿಂದಲೂ ಭಕ್ತಿ ಗೀತೆಗಳು ಮತ್ತು ದೇವರನ್ನು ಹಾಡಿದರು. ಇವರೆಲ್ಲರಿಗೂ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ ವರ್ಷವಷ್ಟೇ ಇದೇ ವೇದಿಕೆಯಲ್ಲಿ ಶ್ರೀ ವಿಠಲ ರುಕ್ಮಿಣಿ ಹಾಗೆ ಪಾತ್ರಗಳ ಕೊರತೆ ಇದೆ, ನಮಗೆ ಹಣದ ಕೊರತೆಯೂ ಇದೆ ಅಂತ ತಿಳಿಸಿದ್ದೆ. ಆಗ ಅದೇ ವೇದಿಕೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಸುಮಾರು 1 ಲಕ್ಷ ರೂಪಾಯಿ ದೇಣಿಗೆ ಆ ಸಮಯದಲ್ಲಿ ನೀಡಿದ್ದರು. ನಮಗೆ ಅವಶ್ಯಕತೆ 3 ಲಕ್ಷತೆ ಇತ್ತು. ಆಗ ನಮ್ಮ ಕಾರ್ಯಕಾರಿಣಿ ಮಂಡಳಿಯ ಸಹಕಾರ ಹಾಗೂ ಸಮಾಜದ ಬಂಧುಗಳ ಸಹಕಾರದಿಂದ ಸುಮಾರು 3 ಲಕ್ಷ ವೆಚ್ಚದಲ್ಲಿ ನಾವು ಪಾತ್ರೆಗಳನ್ನು ಛತ್ರಕ್ಕೆ ತಂದಿದ್ದೇವೆ ಮತ್ತು ಊಟದ ಹಾಲು ಅಪೂರ್ಣಗೊಂಡಿರುವ ವಿದ್ಯುತ್ ಶಕ್ತಿ ಕೆಲಸವನ್ನು ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಪೂರ್ಣಗೊಳಿಸಿದ್ದೇವೆ. ಇದೆಲ್ಲವೂ ತಮ್ಮ ಸಮಾಜದ ಬಂಧುಗಳ ಸಹಕಾರ ಹಾಗೂ ಕಾರ್ಯಕಾರಿಣಿ ಮಂಡಳಿಯ ಸಹಕಾರದಿಂದ ಆಗಿದೆ. ಮತ್ತು ನಮ್ಮ ಛತ್ರಕ್ಕೆ ನಮೂನೆ 3 ಈ ಸತ್ತು ಇರಲಿಲ್ಲ. ಈಗ ನಗರಸಭೆಯಿಂದ ನಾವು ಈ ಸೊತ್ತು ನಮೂನೆ 3 ಅನ್ನು ಪಡೆದುಕೊಂಡಿದ್ದೇವೆ. ಇದಕ್ಕೆ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ನಮ್ಮ ಛತ್ರದ ಮುಂಭಾಗದಲ್ಲಿ ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಈಗ ಹೊಸದಾಗಿ ಪ್ಲಾಟ್ಫಾರ್ಮ್ ಮಾಡಿದ್ದೇವೆ. ಇದಕ್ಕೆ ಸುಮಾರು 85,000 ಖರ್ಚಾಗಿದೆ. ಇವೆಲ್ಲವೂ ಸಮಾಜದ ಬಂಧುಗಳ ಸಹಕಾರ ಹಾಗೂ ಕಾರ್ಯಕಾರಿಣಿ ಮಂಡಳಿಯ ಸಹಕಾರದಿಂದ ಆಗಿದೆ. ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸುತ್ತೇನೆ. ಇನ್ನು ನಮಗೆ ವಿಠಲ ರುಕ್ಮಿಣಿ ಹಾಲ್ಗೆ ಚೇರ್ ಹಾಗೂ ಟೇಬಲ್ ಬಹಳ ಅವಶ್ಯಕತೆ ಇದೆ. ಸಮಾಜದ ಬಂಧುಗಳು, ದಾನಿಗಳು ದೇಣಿಗೆ ಕೊಡಬಹುದು ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಸಂಜೆ 6 ಗಂಟೆಗೆ ನಮ್ಮ ದೇವಸ್ಥಾನದಿಂದ ಉತ್ಸವವು ಹೊರಡುತ್ತದೆ. ಸಮಾಜದ ಬಂಧುಗಳು ಹೆಚ್ಚು ಸಂಖ್ಯೆಯಲ್ಲಿ ಈ ಉತ್ಸವದಲ್ಲಿ ಪಾಲ್ಗೊಂಡು ನಂತರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಸ್ವಲ್ಪವಾದ ಸಮಯದ ನಂತರ ಮಹಾಮಂಗಳಾರತಿ ನಡೆಯುತ್ತದೆ. ನಂತರ ಶ್ರೀ ವಿಠಲ ರುಕ್ಮಿಣಿ ಹಾಲ್ನಲ್ಲಿ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಮಾಜದ ಹಿರಿಯವರಾದ ಪ್ರಯಾಗ ಅಕ್ಕ ಅವರು ಈಗ ನಮ್ಮ ಸಮಾಜಕ್ಕೆ ದೊಡ್ಡ ದೇಣಿಗೆ ಕೊಡ್ತೀನಿ, ನಾನು ನನ್ನ ಗ್ರ್ಯಾಜುಯೇಟ್ ಬರ್ತದೆ ಅಂತ ಹೇಳಿದ್ದಾರೆ. ಅದನ್ನ ಅವರೇ ಅನೌನ್ಸ್ ಮಾಡ್ತಾರಂತೆ. ಬಹಳ ಸಂತೋಷ ನಮಗೆ. ಅವ್ರ ಬಾಯಿಂದಾನೆ ನಾವು ಕೇಳೋಣ. ಆ ಪಾಂಡುರಂಗ ರುಕ್ಮಿಣಿ ಸಮೇತ ಪಾಂಡುರಂಗ ಇನ್ನೂ ಹೆಚ್ಚು ಅವರು ಹಣಕಾಸು ನಮ್ಮ ದೇವಸ್ಥಾನಕ್ಕೆ ಕೊಡಲಿ ಅಂತ ಅವನಿಗೆ ನಾವು ನೋಡ್ಕೊಂಡು ಅವ್ರು ಏನು ಕೊಡ್ತಾರೆ ದೇಣಿಗೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳಿ. ನಾನು ಪರ್ಸೆಂಟ್ ಈಗಲೇ ಹೇಳಲ್ಲ, 30 ಸಜೆಸ್ಟ್ ಮಾಡಿದ್ದೀನಿ. ಸೊ ಏನಂದ್ರೆ ಅದು ಎಷ್ಟು ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಆ 30 years ಮಾಡಿರೋದು ಕೆಲಸ ಅವರು ಕ್ಲಾರಿಫಿಕೇಶನ್ ಮಾಡಿ ಇಷ್ಟು ಅಂತ ನಾವು ಹೇಳೋದಿಲ್ಲ. ಅವರು ಈಗ ಒಂದು ಹೋದ 15 6 ತಿಂಗಳು 1981 12ನೇ ಇಸ್ವಿ ರಿಟೈರ್ಡ್ ಆಗಿರೋದಂತೆ. ಸೊ 30 years ಆಗಿದೆ. ಅದು ಏನಾಗುತ್ತೆ ಅಂದರೆ
ಇಡೀ ಎಷ್ಟು ಜನ ಎಷ್ಟು ಜನಕ್ಕೆ ರಿಟೈರ್ ಆಗಿದೆಯೋ ಅವ್ರಿಗೆಲ್ಲ ಕೊಡ್ಬೇಕಾಗುತ್ತೆ. ಅವ್ರು ಕ್ಲಾರಿಫಿಕೇಶನ್ ಮಾಡಿ ಬಜೆಟ್ ಈಗ ಹೇಳಲ್ಲ, ಸಾರಿ ಬಜೆಟ್ ಈಗ ಹೇಳಿದ್ರೆ ನಾನು ಇವ್ರಿಗೆ ಕೊಡ್ತೀನಿ ಇಷ್ಟು ಅಂತ ಬರಬೇಕು, ಇನ್ನು ಬರ್ದಿಲ್ಲ. ಮತ್ತೆ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಪ್ರಾಜೆಕ್ಟ್ಗೆ ಇದುವರೆಗೂ ಮಿತ್ರರ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ತಾ ಇದ್ದೀವಿ. ಬಹಳ ವೈವಿಧ್ಯಮಯವಾಗಿ ಎಲ್ಲ ಸುದ್ದಿಗಳನ್ನು ಬಿತ್ತರಿಸುವ ಏಕೈಕ ವಾಹಿನಿ ಅಂತ ಮಿತ್ರರ ಮಿತ್ರ ಜನಗಳಿಂದ ಪ್ರಶಂಸೆಗೆ ಒಳಗಾಗ್ತಾ ಇದೆ. ಸುಮಾರು 17,700ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ಗಳಿದ್ದಾರೆ. ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ನಿಮ್ಮ ಮಿತ್ರರ ಮಿತ್ರ ಅಂತ. ಸ್ನೇಹಿತರೆ, ದಯವಿಟ್ಟು ಕಾರ್ಯಕ್ರಮಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ತೆರೆಯ ಮೇಲೆ ಬರುತ್ತೋ ಆ ಒಂದು ನಂಬರಿಗೆ ದೂರವಾಣಿ ಕರೆ ಮಾಡಿ ತಾವು ತಿಳಿಸೋದ್ರಿಂದ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮತ್ತಷ್ಟು ಚೊಕ್ಕವಾಗಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ಈ ಲೋಕೇಶ್ ಬಾಬುವಿನ ವಂದನೆಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.